ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಮಂಡ್ಯ ಮತ್ತು ರಾಮನಗರ ಹತ್ರ ಇರೋ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಜಾಗ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂದ್ರೆ ಇಲ್ಲಿರೋದು ಬರೋಬ್ಬರಿ 60 ಅಡಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹ. ಈ ವಿಗ್ರಹದ ವಿಶೇಷತೆ ಏನಂದ್ರೆ 35 ಟನ್ ಪಂಚಲೋಹದಿಂದ ನಿರ್ಮಿಸಲಾಗಿದೆ. ಚಾಮುಂಡೇಶ್ವರಿ ತಾಯಿ ವಿಗ್ರಹಕ್ಕೆ 18 ಕೈಗಳಿದೆ. ಆ 18 ಕೈಗಳಲ್ಲೂ ವಿಧ ವಿಧವಾದ ಆಯುಧಗಳಿದೆ. ನೀವು ನೋಡ್ತಾ ಇದ್ದೀರಾ, ಸಾವಿರಾರು ತೆಂಗಿನಕಾಯಿಗಳನ್ನ ಭಕ್ತರು ಕಟ್ಟಿದ್ದಾರೆ. ಜನ ತಮ್ಮ ಕಷ್ಟಗಳನ್ನ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳಿಕೊಂಡು ಬೇಗ ತಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡುವಂತ ಇಲ್ಲಿ ಕಾಯಿಗಳನ್ನ ಕಟ್ತಾರೆ. ಇದು ಇಲ್ಲಿನ ನಂಬಿಕೆ. ನೀವು ಈ ಮುಂಚೆ ಈ ದೇವಸ್ಥಾನದ ಬಗ್ಗೆ ಫೋಟೋದಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿದರೆ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಹಿಂಭಾಗ ಸಿಂಹದ ಆಕೃತಿ ಹೊಂದಿತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸರಿ ಹೋದಾಗ ಆ ಸಿಂಹದ ಆಕೃತಿನೇ ಇರಲಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಲ್ಲೇ ಇರೋ ಒಬ್ರನ್ನ ಕೇಳಿದಾಗ ಗೊತ್ತಾಗಿದ್ದು ತುಂಬ ಆಶ್ಚರ್ಯಕರ ಸಂಗತಿ. ಆ ಸಿಂಹದ ಆಕೃತಿ ಕಂಪ್ಲೀಟಾಗಿ ಫೈಬರಿಂದ ಮಾಡಿದ್ದು, ಅದಕ್ಕೆ ಅದನ್ನು ತೆಗೆದಾಕಿದ್ದಾರೆ. ಈಗ ಆ ಸಿಂಹದ ಆಕೃತಿನೂ ಪಂಚಲೋಹದಿಂದ ಮಾಡ್ತಾ ಇದ್ದಾರಂತೆ. ಅದು ಎಲ್ಲಿತ್ತೋ ಅದೇ ಜಾಗದಲ್ಲಿ ಮತ್ತೆ ಸ್ಥಾಪಿಸ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಬಂದಿರೋ ಭಕ್ತರು ಬಸಪ್ಪನ ಬಳಿ ಕೂತು ತಮಗೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಬೇಡ್ಕೊತಾರೆ. ಆ ಕಾರ್ಯ ಆಗುತ್ತೆ ಅಂತಂದರೆ ಭಕ್ತರು ತಂದಿರೋ ಎಲೆ, ಅಡಿಕೆ, ಬಾಳೆಹಣ್ಣನ್ನು ಸ್ವೀಕರಿಸುತ್ತೆ. ಇಲ್ಲ ಅಂತಂದರೆ ಸ್ವೀಕರಿಸಲ್ಲ. ಇದು ಇಲ್ಲಿನ ಜನರ ನಂಬಿಕೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ ಬಸಪ್ಪ. ಇಲ್ಲಿನ ಬಸಪ್ಪನ ಬಳಿ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಹಾಕ್ತಾರೆ. ದೇವಸ್ಥಾನದ ಹಿಂಭಾಗ ಒಂದು ಕಲ್ಲಿತ್ತು. ಆ ಕಲ್ಲಿಗೆ ಜನರೆಲ್ಲ ಕಾಯಿನ್ಸ್ ಅಂಟಿಸ್ತಾ ಇದ್ರು. ಏನಕ್ಕೆ ಅಂತ ತಿಳ್ಕೊಂಡಾಗ ಗೊತ್ತಾಗಿದ್ದು, ಆ ಕಲ್ಲಿಗೆ ಕಾಯಿನ್ಸ್ ಅಂಟ್ಕೊಂಡ್ರೆ ಸಾಲ ತೀರುತ್ತೆ, ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ.